ಇನ್ನು ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆತ್ ಆಡಿಟ್ ವರದಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ರಿಂಗರ್ ಲ್ಯಾಂಗ್ವೇಜ್ ಸಮಸ್ಯೆಯಿಂದಲೇ 18 ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ವರದಿಯಲ್ಲಿ ಬಯಲಾಗಿದೆ. ಈ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. 70% ನಾವು ಈ ಡೆತ್ಸನ್ನು ಆಗದೇ ಇರುವಂಥದ್ದನ್ನು ನೋಡ್ಕೋಬೋದಾಗಿತ್ತು. ಎಲ್ಲ 100% ಕರೆಕ್ಟಾಗಿ ಮಾಡಿದ್ದಿದ್ರೆ, ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಅದರ ಅವೈಲೇಬಿಲಿಟಿ ಇದ್ದಿದ್ದರೆ ಆ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಅವರಿಗೆ ಅನುಕೂಲ ಆಗ್ತದೆ. ಬಳ್ಳಾರಿಯಲ್ಲಿ 5 ಆಗಿತ್ತು, ಆದರೆ ಇದೇ ಒಂದು ರೀತಿ ಅಂಶಗಳಿರುವಂಥ ಪ್ರಕರಣಗಳು ಇನ್ನೂ 13 ಕಡೆ ಈ ರಿಂಗರ್ ಲ್ಯಾಕ್ಟೇಟಿಂದನೇ ಆಗಿರುವಂಥ ಸನ್ನಿವೇಶಗಳಿದೆ ಅಂತ ಕೂಡ ನಮ್ಮ ಫೈಂಡಿಂಗಲ್ಲಿ ಬಂದಿದೆ. ಅಂದರೆ ಒಟ್ಟು 18 ಪ್ರಕರಣಗಳಂತ ಬರ್ತದೆ. ಅದು ಈ ರಿಂಗರ್ ಲ್ಯಾಕ್ಟೇಟ್ಗೆ ಸಂಬಂಧಪಟ್ಟ, ಅಂದರೆ ಎಂಡೋಟಾಕ್ಸಿನ್ಗಳಿಂದ ಅವರು ತೀರ್ಕೊಂಡಿರುವಂಥದ್ದು ಅಂತ ಒಂದು ಅನುಮಾನಗಳು ಮತ್ತು ನಮ್ಮಲ್ಲಿ